ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ IBPS PO ಎಕ್ಸಾಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. IBPS PO ಎಕ್ಸಾಮ್ಸ್ 5208 ಪೋಸ್ಟ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 1/7/2025ರಿಂದ 21/7/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು. ಪೇಮೆಂಟ್ ನ ಬಂದ್ಬಿಟ್ಟು ಮಾಡೋದು ಬಂದ್ಬಿಟ್ಟು 1/7/2025ರಿಂದ 21/7/2025 ಒಳಗಡೆ ನೀವು ಪೇಮೆಂಟ್ ನ ಮಾಡಬೇಕಾಗತ್ತೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಂದ್ಬಿಟ್ಟು ನಿಮಗೆ ಆಗಸ್ಟ್ 2025ರಿಂದ ಕೊಡ್ತಾ ಹೋಗ್ತಾರೆ. ನಿಮ್ಮ ಕಾಲ್ ಲೆಟರ್ಸ್ ಬಂದ್ಬಿಟ್ಟು ಎಕ್ಸಾಮ್ ನ ಕಾಲ್ ಲೆಟರ್ಸ್ ಬಂದ್ಬಿಟ್ಟು ಆಗಸ್ಟ್ 2025 ಒಳಗಡೆ ಬರುತ್ತೆ. ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ನಿಮಗೆ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಆನ್ಲೈನ್ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಮತ್ತೆ ಆನ್ಲೈನ್ ಎಕ್ಸಾಮ್ ನ ಪ್ರಿಲಿಮಿನರಿ ಎಕ್ಸಾಮ್ ನ ರಿಸಲ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 2025 ಒಳಗಡೆ ನಿಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್, ಪ್ರಿಲಿಮಿನರಿ ಎಕ್ಸಾಮ್ ನ ಕ್ವಾಲಿಫೈ ಆದ್ರೆ ಅಂತಂದ್ರೆ ಮೇನ್ಸ್ ಎಕ್ಸಾಮ್ ನ ಕಾಲ್ ಲೆಟರ್ ನ ನೀವು ಸೆಪ್ಟೆಂಬರ್ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಡೌನ್ಲೋಡ್ ಮಾಡಬಹುದು. ಆನ್ಲೈನ್ ಎಕ್ಸಾಮ್ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಅದರ ಮೇನ್ ರಿಸಲ್ಟ್ ಬಂದ್ಬಿಟ್ಟು ನವೆಂಬರ್ ತಿಂಗಳಲ್ಲಿ ಡಿಕ್ಲೇರ್ ಆಗ್ತಾ ಹೋಗುತ್ತೆ. ಇಲ್ಲಿ ಪರ್ಸನಾಲಿಟಿ ಟೆಸ್ಟ್ ಬಂದ್ಬಿಟ್ಟು ನೀವು ಮೇನ್ ಎಕ್ಸಾಮ್, ಪ್ರಿಲಿಮಿನರಿ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ್ರೆ ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ನಿಮಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಇಂಟರ್ವ್ಯೂ ಬಂದ್ಬಿಟ್ಟು ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಪ್ರೊವಿಷನಲ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಅಲಾಟ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಬಂದ್ಬಿಟ್ರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಿದೆ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕು, ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಇಷ್ಟು ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಿದೆ. ಇಲ್ಲಿ ನಿಮಗೆ ಪ್ರೊಬೇಷನರಿ ಆಫೀಸರ್ ಪೋಸ್ಟ್ ಗಳಿಗೆ ಫಸ್ಟ್ ಸ್ಕೇಲ್ ಆಫ್ ಪೇ ಬಂದ್ಬಿಟ್ಟು 48,480 ರೂಪಾಯಿ ಇದೆ. ಟೋಟಲ್ ಅಪ್ ಟು 50,000 ತನಕ ನಿಮಗೆ ಅಪಾಯಿಂಟ್ ಆದಂತೆ ಪೋಸ್ಟ್ಗೆ ಸ್ಕೇಲಿಗೆ ಪೇಮೆಂಟ್ ಸಿಗ್ತಾ ಹೋಗುತ್ತೆ ನಿಮಗೆ. ನೆಕ್ಸ್ಟ್ ನೀವು ಸಿಟಿಜನ್ಶಿಪ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಇಂಡಿಯನ್ ಸಿಟಿಜನ್ಶಿಪ್ ಆಗಿರ್ಬೇಕಂತೆ. ಏಜ್ ಬಂದ್ಬಿಟ್ಟು ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 30 ವರ್ಷ ತನಕ ನೀವು ಅಪ್ಲೈ ಮಾಡಬಹುದು. SC ST ಕ್ಯಾಟಗರಿ ಅವರಿಗೆ ಬಂದ್ಬಿಟ್ಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ತರ OBC ಕ್ಯಾಟಗರಿ ಅವರು ಬಂದ್ರೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. PWD ಕ್ಯಾಂಡಿಡೇಟ್ಸ್ ಇತ್ತಂದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ 5 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. IBPS ಎಕ್ಸಾಮ್ ನ ಯಾರು ಬರೀಬಹುದು ಅಂತಂದ್ರೆ ಗ್ರಾಜುಯೇಷನ್ ಮಾಡದಿರೋರು, ಯಾವ್ದೋ ಯೂನಿವರ್ಸಿಟಿಯಿಂದ ಗ್ರಾಜುಯೇಷನ್ ಮಾಡಿರೋರು ಅಪ್ಲೈ ಮಾಡಬಹುದು. ಕ್ಯಾಂಡಿಡೇಟ್ ಹತ್ರ ಮಾರ್ಕ್ ಶೀಟ್ ಇರ್ಬೇಕಾಗತ್ತೆ, ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀರಂತಂದ್ರೆ ನಿಮ್ಮ ಹತ್ರ ಮಾರ್ಕ್ಸ್ ಶೀಟ್ ಇರ್ಬೇಕಾಗತ್ತೆ, ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ಅಂತವ್ರು ಮಾತ್ರ ಗ್ರಾಜುಯೇಷನ್ ಆದವರು, ಡಿಗ್ರಿ ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿ ಮಾಡಿರೋರು ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು SC ST PWD ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಬರೀ 175 ರೂಪಾಯಿ ಫೀ ಇದೆ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫೀ ಇಂಟಿಮೇಷನ್ ಚಾರ್ಜಸ್ ಪೇಯಬಲ್ ಫ್ರಮ್ 1/7/2025ರಿಂದ 21/7/2025 ಒಳಗಡೆ ನೀವು ಪೇಮೆಂಟ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ ತಕ್ಷಣನೇ SC ST ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 175 ರೂಪಾಯಿ ಇದೆ. ಅದೇ ತರ OBC ಕ್ಯಾಂಡಿಡೇಟ್ಸ್ ಬಂದ್ರೆ 850 ರೂಪಾಯಿ ಇದೆ. ಇಲ್ಲಿ ನಿಮ್ಗೆ ಏನಾದ್ರು ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಒಂದ್ 5 ರೂಪಾಯಿ 10 ರೂಪಾಯಿ ಪೇಮೆಂಟ್ ಚಾರ್ಜಸ್ ಕಟ್ ಆಗ್ಬೋದು. ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ನೆಕ್ಸ್ಟ್ ಅದರಲ್ಲಿ 30 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ಇರುತ್ತೆ. ನೀವು ಇಂಗ್ಲಿಷು ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಗಳಲ್ಲಿ ಮಾತ್ರ ನೀವು ಎಕ್ಸಾಮ್ ನ ಬರೀಬಹುದು. ಇಲ್ಲಿ ಟೈಮ್ ಅಲಾಟೆಡ್ ಬಂದ್ಬಿಟ್ಟು 20 ನಿಮಿಷ ಇರುತ್ತೆ. ಕ್ವಾಂಟಿಟಿವ್ ಎಪ್ಟಿಟ್ಯೂಡ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 30, ಟೋಟಲ್ 20 ನಿಮಿಷ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಬಂದ್ಬಿಟ್ಟು 35 ಮಾರ್ಕ್ಸ್ ಇರುತ್ತೆ. 35 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ. 20 ನಿಮಿಷ ಟೈಮ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ಗೆ 100 ಮಾರ್ಕ್ಸ್ ಇರುತ್ತೆ. 60 ನಿಮಿಷ CBT ಟೆಸ್ಟ್ ಮುಖಾಂತರ ನೀವು ಈ ಎಕ್ಸಾಮ್ ನ ಬರಿತಾ ಹೋಗ್ಬೇಕಾಗತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ್ರೆ ಮೇನ್ ಎಕ್ಸಾಮ್ ಬರಿಬೇಕಾಗತ್ತೆ. ಅದರಲ್ಲಿ ಯಾವ ತರ ಕ್ವಶನ್ ಪ್ಯಾಟರ್ನ್ ಇರುತ್ತೆ ಅಂತಂದು ನೋಡಿ. ಇಲ್ಲಿ ನೇಮ್ ಆಫ್ ದ ಟೆಸ್ಟ್ ಅಂತಿದೆ. ಇಲ್ಲಿ ಕ್ವಶನ್ಸ್ ಎಷ್ಟಿದಾವೆ, ಮೀಡಿಯಂ ಆಫ್ ಎಕ್ಸಾಮ್ ನಾನು ಹೇಳ್ದಂಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಬರಿಬಹುದು ನೀವು ಎಕ್ಸಾಮ್ ನ, ಬೇರೆ ಯಾವ ಭಾಷೆಯಲ್ಲೂ ಬರೆಯೋದಕ್ಕೆ ಬರೋದಿಲ್ಲ. ಇಲ್ಲಿ ರೀಸನಿಂಗ್ ಬಂದ್ಬಿಟ್ಟು 40 ಕ್ವಶನ್ಸ್ ಇರ್ತವೆ. 40 ಮಾರ್ಕ್ಸ್ಗೆ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ
50 ಮಾರ್ಕ್ಸ್ ಸಪರೇಟ್ಲಿ ಅಲಾಟ್ ಆಗಿರುತ್ತೆ ನಿಮಗೆ. ಇಲ್ಲಿ ಬ್ಯಾಂಕಿಂಗ್, ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ, ಡಿಜಿಟಲ್ ಫೈನಾನ್ಸಿಯಲ್ ಬಗ್ಗೆ 35 ಕ್ವಶನ್ಸ್ ಇರುತ್ತೆ. 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. 25 ನಿಮಿಷ ನಿಮ್ಗೆ ಟೈಮ್ ಅಲಾಟ್ಮೆಂಟ್ ಕೊಡ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ 35 ಕ್ವಶನ್ಸ್ ಇರುತ್ತೆ. 40 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಇಲ್ಲಿ ನೆಕ್ಸ್ಟ್ 40 ನಿಮಿಷ ಎಕ್ಸಾಮ್ ನ ಬರಿತಾ ಹೋಗ್ಬೇಕಾಗತ್ತೆ. 40 ನಿಮಿಷ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ಡಾಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಗೆ 35 ಕ್ವಶನ್ಸ್ ಇರುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 50 ಇರುತ್ತೆ. ಇದು ಇಂಗ್ಲಿಷ್ ಮತ್ತೆ ಹಿಂದಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. 45 ನಿಮಿಷ ಇರುತ್ತೆ. ಟೋಟಲ್ 145 ಕ್ವಶನ್ಸ್ ಇರುತ್ತೆ. 200 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. 160 ನಿಮಿಷ 160 ನಿಮಿಷ ಇರ್ತಾಗುತ್ತೆ. ಡಿಸ್ಕ್ರಿಪ್ಟಿವ್ ಪೇಪರ್ ಮತ್ತೆ ಎಸ್ಎ ಕಾಂಪ್ರಿಹೆನ್ಷನ್ ಬಗ್ಗೆ 2 ಕ್ವಶನ್ಸ್ ಇರ್ತವೆ. 25 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಅದು 30 ಮಿನಿಟ್ ಇರ್ತಾ ಹೋಗುತ್ತೆ ನಿಮಗೆ. ಯಾವ್ದು ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳು ಇದಾವೆ ಅಂತ ಇದೆ ನೋಡಿ. ಇಲ್ಲಿ SC ST ಕ್ಯಾಂಡಿಡೇಟ್ಸ್ ಗಳಿಗೆ, OBC ಕ್ಯಾಂಡಿಡೇಟ್ಸ್ ಗಳು, ನಾನು ಹೇಳ್ದಂಗೆ ಟೋಟಲ್ 11 ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತಿದೆ PO ಪೋಸ್ಟ್ ಗಳಿಗೆ. ಇಲ್ಲಿ 5208 ಪೋಸ್ಟ್ ಗಳು ಇದಾವೆ ಸದ್ಯಕ್ಕೆ. ಇನ್ನು ಪೋಸ್ಟ್ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಎಕ್ಸಾಮ್ಸ್ ನಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಹಾಗಾಗಿ ನೀವು ಆನ್ಸರ್ಸ್ ನ ಕರೆಕ್ಟ್ ಆಗಿ ಇತ್ತಂತಂದ್ರೆ ಮಾತ್ರ ನೀವು ಟಿಕ್ ಮಾರ್ಕ್ ಮಾಡ್ಬೇಕಾಗತ್ತೆ. ಸ್ಪೆಷಲಿ ನಿಮಗೆ ಈ ಎಕ್ಸಾಮ್ ಬಂದ್ಬಿಟ್ಟು CBT ಎಕ್ಸಾಮ್ ನಡೀತಾ ಹೋಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನನ್ನ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.